ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾವು ಟಾರ್ಗೆಟ್ 1,000 ಪ್ರಶ್ನೆಗಳ ಒಂದು ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡಿವಿ. ಸ್ನೇಹಿತರೆ, ಒಟ್ಟು ಪ್ರಶ್ನೆಗಳು 1,000 ಅಂತೇಳಿ ದಿನಾಲು ಒಂದು 20 ಪ್ರಶ್ನೆಗಳನ್ನು ಟಾರ್ಗೆಟ್ ಮಾಡಿವಿ. ಸ್ನೇಹಿತರೆ, ಒಟ್ಟು ಎಷ್ಟು ವಿಡಿಯೋಗಳಲ್ಲಿ ಅಥವಾ ಎಷ್ಟು ದಿನ ಅಂದ್ರೆ 50 ದಿನಗಳಲ್ಲಿ, 50 ದಿನಗಳಲ್ಲಿ 20 × 50 ಅಂದ್ರೆ 1,000 ಪ್ರಶ್ನೆಗಳಾಗ್ತವೆ. ಸ್ನೇಹಿತರೆ, ಇವೇ ಪ್ರಶ್ನೆಗಳು ನಮ್ಮ ಜಿ ಕೆ ಏನು ಕ್ವಶನ್ ಕೇಳ್ತಲ್ಲ, ಇವೇ ಕ್ವಶನ್ಗಳು ರಿಪೀಟ್ ಆಗೋ ಸಾಧ್ಯತೆ ಬಹಳಷ್ಟಿದೆ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ಮಾಡೋ ಉದ್ದೇಶ ಇದಾಗಿದೆ. ಈಗಾಗಲೇ ನಾವು 7 ವಿಡಿಯೋ ಕಂಪ್ಲೀಟ್ ಮಾಡಿವಿ ಸ್ನೇಹಿತರೆ. ಅಂದರೆ ಹೆಚ್ಚು ಕಡಿಮೆ 140 ಕ್ವಶನ್ ರೀಚ್ ಆದಂಗಾಗಿದೆ ಸ್ನೇಹಿತರೆ. ಇನ್ನು ಇವತ್ತಿನ ದಿವಸ ನಾವು 8ನೇ ವಿಡಿಯೋನ ಮಾಡೋಣ ಸ್ನೇಹಿತರೆ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಪ್ರೋತ್ಸಾಹ ಮಾಡಿ. ಮತ್ತು ಇನ್ನೂ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ದಾರೆ ಅಂದ್ರೆ ನಿಮ್ಮ ಸ್ನೇಹಿತರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಹಾಗಾದ್ರೆ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಏನು ಕೇಳಿದಾನಪ್ಪ? ಮೊದಲನೇ ಪ್ರಶ್ನೆ ಅಂದರೆ, ಪಂಡಿತ್ ಭೀಮ್ಸೇನ್ ಜೋಶಿ ಅವರಿಗೆ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತ ರತ್ನವನ್ನು ನೀಡಲಾಯಿತು? ಪಂಡಿತ್ ಭೀಮ್ಸೇನ ಒಬ್ಬ ಅವರಿಗೆ ನಾವು ಯಾವ ವರ್ಷ ಭಾರತ ರತ್ನ ಪ್ರಶಸ್ತಿಯನ್ನು ನಮ್ಮ ಕೇಂದ್ರ ಸರ್ಕಾರ ಅಥವಾ ಭಾರತ ಸರ್ಕಾರ ಕೊಟ್ಟಿದ್ದೈತೆ ಒಂದು ಪ್ರಶ್ನೆ ಕೇಳಿದ್ದಾನೆ. 4 ವರ್ಷಗಳು ಕೊಟ್ಟಿದ್ದಾನೆ ಆಪ್ಷನ್ನಲ್ಲಿ. ಯಾವ ವರ್ಷ ಅಂದರೆ ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಇದೆಯಲ್ಲ, ಆಪ್ಷನ್ ಬಿ 2009. 2009ರಲ್ಲಿ ಪಂಡಿತ್ ಭೀಮಸೇನ ಜೋಶಿಯವರು, ಇವರು ಕೂಡ ಒಬ್ಬ ಸಂಗೀತ ಕ್ಷೇತ್ರದಲ್ಲಿ ಮಹಾನ್ ಸಾಧನೆ ಮಾಡಿದಂಥ ಭೀಮಸೇನ್ ಜೋಶಿಯವರು. ಅದರಲ್ಲಿಯೂ ನಮ್ಮ ಕರ್ನಾಟಕದವರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತದೆ. ಯಾಕಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯರ ನಂತರ, ಅಂದರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯರು 1955ರಲ್ಲಿ ಕೊಟ್ಟಿರೋರಿಗೆ. ಅವ್ರ ನಂತರ ಪಡೆದಂಥ 2ನೇ ಕನ್ನಡಿಗ ಅಂದರೆ ಪಂಡಿತ್ ಭೀಮಸೇನ ಜೋಶಿಯವರು. ಇಲ್ಲಿವರೆಗೆ 3 ಜನ ಕನ್ನಡಿಗರಿಗೆ ಮಾತ್ರ ಒಂದು ಭಾರತ ರತ್ನ ಅವಾರ್ಡನ್ನು ಕೊಡಲಾಗಿದೆ. ಇನ್ನೊಬ್ರು ಯಾರಪ್ಪ ಅಂದ್ರೆ CNR ರಾವತ್ ಬರ್ತಾರೆ ಸ್ನೇಹಿತರೆ. ಇಸ್ರೋದ ಮಾಜಿ ಅಧ್ಯಕ್ಷರಾಗಿರ್ಬೋದು, ವಿಜ್ಞಾನಿಗಳಾದಂಥ UR ರಾವ್. ಒಟ್ಟು 3 ಜನರ ಕನ್ನಡಿಗರಿಗೆ ಭಾರತ ರತ್ನ ಅವಾರ್ಡನ್ನು ಕೊಡಲಾಗಿದೆ ಇಲ್ಲಿಯವರೆಗೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಭಾರತದ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಅಥವಾ ಆಯ್ಕೆಯಾದರು? ಅಂದರೆ ನಮ್ಮ ದೇಶದಲ್ಲಿ ಸಂವಿಧಾನ ಬರಿಬೇಕಂದ್ರೆ ಒಂದು ಸಂವಿಧಾನ ರಚನಾ ಸಮಿತಿ ಅಂತ ನೇಮಕ ಮಾಡಿರು. ಆ ರಚನಾ ಸಮಿತಿ ಅಧ್ಯಕ್ಷರು ಯಾರಿದ್ದಾರೆ ಅಂತ ಒಂದು ಕ್ವಶನ್ ಕೇಳಿದ್ದಾನೆ. ಈ 4 ಜನ ಪ್ರಮುಖ ವ್ಯಕ್ತಿಗಳ ಹೆಸರು ಕೊಟ್ಟಿದ್ದಾನೆ ಆಪ್ಷನ್ನಲ್ಲಿ. ಇವರೆಲ್ಲ ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಬಟ್ ಕ್ವಶನ್ ಇರೋದು ಸಂವಿಧಾನ ರಚನಾ ಸಭೆ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕ್ವಶನ್ ಇದೆ. ಯಾರಪ್ಪ ಸರಿ ಉತ್ತರ ಅಂದ್ರದು ಆಪ್ಷನ್ 4 ಇದೆಯಲ್ಲ, ರಾಜೇಂದ್ರ ಪ್ರಸಾದ್ ಅವರು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನಮ್ಮ ಸಂವಿಧಾನ ರಚನಾ ಸಮಿತಿಯ ಒಂದು ಕಾಯಂ ಅಧ್ಯಕ್ಷರಾಗಿ 2 ವರ್ಷ 11 ತಿಂಗಳು 18 ದಿನ ಯಾರು ಅಧ್ಯಕ್ಷರಿದ್ದರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನಾವು ಕರಿತೇವೆ. ಇನ್ನು ಆಪ್ಷನ್ 3 ಇದೆಯಲ್ಲ, ಭೀಮರಾವ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಿದ್ದರು. ಅಂದರೆ ಸಂವಿಧಾನ ರಚನಾ ಸಮಿತಿಯಲ್ಲೇ ಇನ್ನೊಂದು ಪ್ರಮುಖ ಸಮಿತಿ ಅದು ಕರಡು ಸಮಿತಿ, ಅದರ ಅಧ್ಯಕ್ಷರಿದ್ದವರು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು. ಇವರನ್ನು ನಾವು ಸಂವಿಧಾನ ಶಿಲ್ಪಿ ಎಂದು ಕರಿತೀವಿ, ಸಂವಿಧಾನದ ಪಿತಾಮಹ ಎಂದು ಕೂಡ ಕರಿತೀವಿ. ಇನ್ನು ಜವಾಹರ್ಲಾಲ್ ನೆಹರು ಅವರು, ಇವರು ಕೂಡ ಸಂವಿಧಾನ ರಚನಾ ಸಮಿತಿಯ ಕೇಂದ್ರ ಸಮಿತಿಯ ಅಧ್ಯಕ್ಷರಿದ್ದರು. ಭಾರತದ ಮೊದಲ ಪ್ರಧಾನಮಂತ್ರಿಗಳು ಕೂಡ ಹೌದು. ಇನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ದೇಶದ ಮೊದಲ ಗೃಹ ಸಚಿವರಾಗಿ ಕೆಲಸ ಮಾಡ್ಯಾರ, ಉಪ ಪ್ರಧಾನಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯು ಯಾವ ಮಾದರಿಯನ್ನು ಆಧರಿಸಿತ್ತು? ಅಂದರೆ ನಮ್ಮ ದೇಶದಲ್ಲಿ ಪ್ರತಿ 5 ವರ್ಷಗೊಮ್ಮೆ ಪಂಚವಾರ್ಷಿಕ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಬಟ್ ಅದಕ್ಕೊಂದು ಕೆಲವೊಂದು ಮಾದರಿಯನ್ನು ಇಟ್ಕೊಂಡು ನಾವು ಮಾಡೀವಿ ಸ್ನೇಹಿತರೆ. ಹಾಗಾದ್ರೆ ಮೊದಲನೇ ಪಂಚವಾರ್ಷಿಕ ಯಾವ ಮಾದರಿ ಇತ್ತು ಅಂದ್ರೆ ಅದು ಆಪ್ಷನ್ 3 ಇದೆಯಲ್ಲ, ಹರೋಲ್ಡ್ ಡೋಮರ್ ಮಾದರಿ. ಹರೋಲ್ಡ್ ಡೋಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಯಾವುದಾದ್ರು ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನು. ಇನ್ನು ಆಪ್ಷನ್ 1 ಇದೆಯಲ್ಲ, ಮಹಲ್ ನೊಬಿಸ್ ಯೋಜನೆ, ಇದು 2ನೇ ಪಂಚವಾರ್ಷಿಕ ಯೋಜನೆಯ ಮಾದರಿಯಾಗಿತ್ತು. ಯಾವುದು? ಆಪ್ಷನ್ 1 ಇದೆಯಲ್ಲ, ಇದು 2ನೇ ಪಂಚವಾರ್ಷಿಕ ಯೋಜನೆಯ ಮಾದರಿ. ಇನ್ನು 4ನೇದಿಲ್ಲ, ಆಪ್ಷನ್ 4 ಗಾಡ್ಗಿಲ್ ಸೂತ್ರ, ಇದು 3ನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯಾಗಿತ್ತು ಅಂದ್ರೆ ಅದು
ಗಾಡ್ಗಿಲ್ ಸೂತ್ರ ಅಂತ ನಾವು ಕರಿತೀವಿ. ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟವು ಯಾವ ವರ್ಷದಲ್ಲಿ ನಡೆಯಿತು? ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟವು ಯಾವ ವರ್ಷದ ನಡೆದಂತೆ ಒಂದು ಕ್ವಶನ್ ಕೇಳಿದ್ದಾನೆ. ಕಾಮನ್ವೆಲ್ತ್ ಕ್ರೀಡಾಕೂಟ ನಡೀತಾ ಸ್ನೇಹಿತರೆ ಪ್ರತಿ 4 ವರ್ಷಗಳೊಮ್ಮೆಗೆ. ಹಾಗಾದ್ರೆ ಮೊಟ್ಟ ಮೊದಲು ನಡೆದಂಥ ವರ್ಷ ಯಾವಾಗಂದ್ರೆ ಅದು ಆಪ್ಷನ್ 1 ಇದೆಯಲ್ಲ 1930ರಲ್ಲಿ. ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ರಾರಂಭ 1930ರಲ್ಲಿ. ಎಲ್ಲಪ್ಪ ಅಂದ್ರೆ ಹ್ಯಾಮಿಲ್ಟನ್ ನಗರ. ಯಾವುದು? ಹ್ಯಾಮಿಲ್ಟನ್ ಅಥವಾ ಒಂದು ನಗರ ಬರುತ್ತೆ ಕೆನಡಾ ದೇಶದಲ್ಲಿ. ಹ್ಯಾಮಿಲ್ಟನ್ ಇಲ್ಲಿ ಕೆನಡಾ ದೇಶದ ಒಂದು ನಗರ. ಫಸ್ಟ್ ಟೈಮ್ ಇಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಕ್ರೀಡಾಕೂಟ ನಡೆದಿತ್ತು. ಇದು ಕಾಮನ್ವೆಲ್ತ್ ಅಂದರೆ ಬ್ರಿಟಿಷರು ಎಲ್ಲಿ ಆಳ್ವಿಕೆ ಮಾಡಿರಲ್ಲ ಎಲ್ಲ ರಾಷ್ಟ್ರಗಳು ಕೂಡಿ ಒಂದು ಸಂಘಟನೆ ಕಾಮನ್ವೆಲ್ತ್ ಒಕ್ಕೂಟ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿವರೆಗೆ ಭಾರತ ಕೂಡ ಒಂದೇ ಒಂದು ಬಾರಿ ಈ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆಸಿಕೊಟ್ಟಿದೆ. ಯಾವ ವರ್ಷ ಅಂದ್ರೆ ಅದು 2010ರಲ್ಲಿ. 2010ರಲ್ಲಿ ದೆಹಲಿಯಲ್ಲಿ, ನಮ್ಮ ರಾಷ್ಟ್ರದ ದೆಹಲಿಯಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆದಿತ್ತು. ಮುಂದಿನ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಅಂದರೆ 2011 ಲಾಸ್ಟ್ ಟೈಮ್ ನಮ್ಮ ಜನಗಣತಿ ಮಾಡಿದ್ದು 2011ರಲ್ಲಿ. ಅದರ ವರದಿ ಪ್ರಕಾರ ನೋಡ ದೇಶದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇರುವ ಒಂದು ಕೇಂದ್ರಾಡಳಿತ ಪ್ರದೇಶ. ಜನಸಾಂದ್ರತೆ ಅಂದರೆ ಜನರು ಜಾಸ್ತಿ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅರ್ಥ ಕೊಡ್ತಾರೆ ಸ್ನೇಹಿತರೆ. ಯಾವುದಪ್ಪ ಈ 4 ಆಪ್ಷನ್ ಅಂದರೆ ಆಪ್ಷನ್ ಬಿ ಇದೆ, ದೆಹಲಿ. ಇಡೀ 8 ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂಥ ಒಂದು ಕೇಂದ್ರಾಡಳಿತ ಪ್ರದೇಶ ಅಂದರೆ ದೆಹಲಿ ಅಂತ ಕರಿತೀವಿ. ಹಾಗಾದ್ರೆ ಇನ್ನೊಂದು ಕ್ವಶನ್ ರೈಸ್ ಆಗುತ್ತೆ ಸ್ನೇಹಿತರೆ, ಅತಿ ಕಡಿಮೆ ಜನಸಾಂದ್ರತೆ. ಅದು ಕೂಡ ಕ್ವಶನ್ ಕೇಳಬಹುದು. ಅತಿ ಕಡಿಮೆ ಅಂದ್ರೆ ಅದು ಆಪ್ಷನ್ ಡಿ ಇದೆಯಲ್ಲ, ಅಂಡಮಾನ್ ನಿಕೋಬಾರ್ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿದೆ. ಅತಿ ಹೆಚ್ಚು ಅಂದರೆ ದೆಹಲಿ ಅಂತ ನಾವು ಕರಿತೀವಿ. ಇವು ಕೇಂದ್ರಾಡಳಿತ ಪ್ರದೇಶ ಇತ್ತು. ಇನ್ನು ರಾಜ್ಯದ ವಿಷಯಕ್ಕೆ ಬಂದ್ರೆ ಅತಿ ಹೆಚ್ಚು ಜನಸಾಂದ್ರತೆ ಇರುವ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಬಿಹಾರ ರಾಜ್ಯ. ಬಿಹಾರದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇದೆ. ಇನ್ನು ಕಡಿಮೆ ಯಾವುದಂದ್ರೆ ಅದು ಅರುಣಾಚಲ ಪ್ರದೇಶ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ರಾಜ ಅಶೋಕನು ಯಾವ ಧರ್ಮದ ಅನುಯಾಯಿಯಾಗಿದ್ದನು? ಅಶೋಕ ಅಥವಾ ಅರಸ ಇದ್ದರು, ಅವರು ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಅಂತ ಕರಿತೀವಿ. ಹಾಗಾದ್ರೆ ಇವರು ಯಾವ ಧರ್ಮವನ್ನು ಅವರ ರಾಜಧರ್ಮವಾಗಿ ಯಾವ ಧರ್ಮಕ್ಕೆ ಆಶ್ರಯ ಕೊಟ್ಟಿರು? ಅನುಯಾಯಿ ಯಾವ ಧರ್ಮ ಆಗಿರಪ್ಪ ಅಂದ್ರೆ ಅದು 4 ಧರ್ಮಗಳು ಕೊಟ್ಟಿದ್ದಾರೆ. ಯಾವ್ದು ಸರಿ ಉತ್ತರ ಅಂದ್ರೆ ಆಪ್ಷನ್ ಸಿ ಇದೆಯಲ್ಲ, ಬೌದ್ಧ ಧರ್ಮ. ಬೌದ್ಧ ಧರ್ಮಕ್ಕೆ ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಯಾವಾಗ ಅಶೋಕನು ಕಳಿಂಗ ಯುದ್ಧ ಮಾಡ್ತಾನಲ್ಲ ಸ್ನೇಹಿತರೆ, ಈ ಕಳಿಂಗ ಯುದ್ಧ ಮಾಡಿ ಅಲ್ಲಿ ಒಂದು ರಕ್ತಪಾತವನ್ನು ನೋಡಿ ಈ ಯುದ್ಧವನ್ನು ಎಲ್ಲ ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಅಂದೇ ಹಿಡ್ಕೊಂಡು ಆತ ಬೌದ್ಧ ಧರ್ಮದ ಅನುಯಾಯಿಯಾಗಿಬಿಡ್ತಾನೆ. ಮುಂದಿನ ಪ್ರಶ್ನೆ, ಛೌ ನೃತ್ಯವು ಭಾರತದ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದ್ದಾಗಿದೆ? ಛೌ ಅಂತ ಒಂದು ನೃತ್ಯ ಇದೆ. ಹಾಗಾದ್ರೆ ಇದು ಯಾವ ರಾಜ್ಯಕ್ಕೆ ಸೇರಿದಾಗಿದೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ ರಾಜ್ಯಗಳು. ಯಾವ ರಾಜ್ಯ ಅಂದರೆ ಸರಿ ಉತ್ತರ ಆಪ್ಷನ್ 3 ಇದೆಯಲ್ಲ, ಪಶ್ಚಿಮ ಬಂಗಾಳ. ಏನು ಈ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ನಾವು ಈ ಛೌ ಅನ್ನೋ ಒಂದು ನೃತ್ಯ ಮೂಲ ಸ್ಥಳವನ್ನು ನಾವು ಈ ರಾಜ್ಯದಲ್ಲಿ ನಾವು ನೋಡಬಹುದಾಗಿದೆ. ಹಾಗೆ ನಾವು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಒಂದು ನೃತ್ಯಗಳು ನೋಡ್ತೇವೆ ಸ್ನೇಹಿತರೆ. 8 ನೃತ್ಯ ತಗೋರ್ತೇವೆ. ಹಂಗೆ ತಮಿಳುನಾಡು ರಾಜ್ಯದಲ್ಲಿ ಇರುವಂಥ ಒಂದು ನೃತ್ಯ ಭರತನಾಟ್ಯ ಅಂತ ಕರಿತೀವಿ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಕೂಚಿಪುಡಿ ಅಂತ ಕರಿತೀವಿ. ಒಟ್ಟಾರೆಯಾಗಿ 8 ಶಾಸ್ತ್ರೀಯ ನೃತ್ಯಗಳಿವೆ. ಅದರ ಜೊತೆಗೆ ಇನ್ನೊಂದು ಛೌ ಅನ್ನೋ ಒಂದು ನೃತ್ಯ ಕೂಡ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಒಂದು ನೃತ್ಯವಾಗಿದೆ. ಯಾವ ರಾಜ್ಯ ಅಂದರೆ ಇದು ಪಶ್ಚಿಮ ಬಂಗಾಳ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೀತಾರಪ್ಪ ಅಂದ್ರೆ ಅದು 4 ಜನ ವ್ಯಕ್ತಿಗಳ ಹೆಸರು ಕೊಟ್ಟಿದ್ದಾರೆ. ಯಾರಪ್ಪ ಸರಿ? ಆಪ್ಷನ್ 2 ಇದೆಯಲ್ಲ, MS ಸ್ವಾಮಿನಾಥನ್ ಅವರನ್ನು. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂದರೆ ಅವರು MS ಸ್ವಾಮಿನಾಥನ್ ಅವರನ್ನು. ಇನ್ನು ಆಪ್ಷನ್ 3 ಇದೆಯಲ್ಲ, ವರ್ಗೀಸ್ ಕುರಿಯನ್ ಇವರನ್ನು ಕ್ಷೀರ ಕ್ರಾಂತಿಯ ಪಿತಾಮಹ ಅಂದರೆ ಹಾಲು ಉತ್ಪಾದನೆಯಲ್ಲಿ ಒಂದು ಕ್ರಾಂತಿ ಮಾಡಿದವರು ಇವರನ್ನು ಕ್ಷೀರ ಕ್ರಾಂತಿಯ ಪಿತಾಮಹ. ಇನ್ನು ದುರ್ಗೇಶ್ ಪಟೇಲ್ ಅವರನ್ನು ಹಳದಿ ಕ್ರಾಂತಿಯ ಪಿತಾಮಹ. ಯಾವ ಕ್ರಾಂತಿ? ಹಳದಿ ಎಣ್ಣೆ ಕಾಳುಗಳ ಉತ್ಪಾದನೆಯಲ್ಲಿ ಮಹತ್ವದ ಕೊಡುಗೆ ಕೊಟ್ಟವರು ದುರ್ಗೇಶ್ ಪಟೇಲ್. ಹಿಂಗೆ ಹಳದಿ ಕ್ರಾಂತಿಯ ಪಿತಾಮಹ ಅಂತ ಕರಿತೇವೆ. ಇನ್ನು ಸ್ಯಾಮ್ ಪಿತ್ರೋಡ್ ಇದಾರಲ್ಲ, ಇವರನ್ನು ದೂರ ಸಂಪರ್ಕ ಯಾವ ಸ್ನೇಹಿತರೆ ದೂರ ಸಂಪರ್ಕ ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತೇವೆ.
ಮುಂದಿನ ಪ್ರಶ್ನೆ, ಸಂಸತ್ತಿನ ಯಾವುದೇ ಸದನವನ್ನು ಕರೆಯುವ ಅಥವಾ ಮುಂದೂಡುವ ಇಲ್ಲವೇ ಲೋಕಸಭೆಯನ್ನು ವಿಸರ್ಜನೆ ಮಾಡುವ ಅಧಿಕಾರವನ್ನು ಅವರು ಹೊಂದಿರುತ್ತಾರೆ. ಯಾರಿಗಪ್ಪ ಈ ಪವರ್ ಇದೆ ಇಡೀ ದೇಶದಲ್ಲಿ ಅಂತೇಳಿ ಒಂದು 4 ಜನ ಪ್ರಮುಖ ಹುದ್ದೆಗಳ ಕೊಟ್ಟಿದ್ದಾನೆ ಸ್ನೇಹಿತರೆ. ಯಾರಿಗಿದೆ ಈ ಪವರ್ ಅಂದ್ರೆ ಅದು ಆಪ್ಷನ್ 2 ಇದೆಯಲ್ಲ, ರಾಷ್ಟ್ರಪತಿಯವರಿಗೆ. ನಮ್ಮ ಸಂಸತ್ತು ಏನಿದೆಯಲ್ಲ ಸ್ನೇಹಿತರೆ, ಪ್ರತಿ ವರ್ಷ ಅಧಿವೇಶನ ನಡೀತಾವೆ 6 ತಿಂಗಳಿಗೊಮ್ಮೆ. ಈ ಅಧಿವೇಶನ ಕರೀತಾರೆ ಯಾರಪ್ಪ ಅಂದ್ರೆ ಅದು ರಾಷ್ಟ್ರಪತಿ. ಅಥವಾ ಈಗ ಅಧಿವೇಶನ ಇಲ್ಲ ಇನ್ನೂ ಮುಂದಿದೆ ಅಂತ ಹೇಳುವ ಅಧಿಕಾರ ಕೂಡ ರಾಷ್ಟ್ರಪತಿ. ಇಲ್ಲ ಲೋಕಸಭೆಯನ್ನು ವಿಸರ್ಜನೆ ಮಾಡುವ 5 ವರ್ಷ ಅಧಿಕಾರಾವಧಿ ಇರುತ್ತೆ ಲೋಕಸಭೆದು, ಅದನ್ನು 4 ವರ್ಷಕ್ಕೆ ವಿಸರ್ಜನೆ ಮಾಡ್ಬೋದು. ಆ ಪವರ್ ಯಾರಿಗಿದೆ? ರಾಷ್ಟ್ರಪತಿಯವರಿಗಿದೆ ಅಂತ ನಾವು ಹೇಳ್ತೀವಿ. ಈ ಕೆಳಗಿನವರಲ್ಲಿ ಯಾವ ದೇಶವು ಸಾರ್ಕ್ನ ಸದಸ್ಯ ರಾಷ್ಟ್ರವಲ್ಲ? ಅಂದರೆ ಸಾರ್ಕ್ ಅನ್ನೋದು ಒಂದು ರಾಷ್ಟ್ರಗಳ ಒಂದು ಒಕ್ಕೂಟ ಇದೆ ಸ್ನೇಹಿತರೆ. ಬಟ್ ಈ 4 ಆಪ್ಷನ್ಗಳಲ್ಲಿ ಯಾವ ದೇಶ ಈ ಸದಸ್ಯ ರಾಷ್ಟ್ರದ ಕ್ವಶನ್ ಕೇಳಿದ್ದಾನೆ. ಸರಿ ಉತ್ತರ ಆಪ್ಷನ್ 3 ಇದ್ದರೆ ಚೀನಾ ದೇಶ. ಚೀನಾ ಈ ಸಾರ್ಕ್ನ ಒಂದು ಸದಸ್ಯ ರಾಷ್ಟ್ರ ಅಂತ ಕರಿತೀವಿ ಸ್ನೇಹಿತರೆ. ಏನಪ್ಪ ಸಾರ್ಕ್ ಅಂದರೆ ಇದು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ, ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತೇಳಿ 1985ರಲ್ಲಿ ಈ ಸಾರ್ಕ್ ಸಂಘಟನೆಯನ್ನು ಸ್ಥಾಪನೆ ಮಾಡಲಾಗಿದೆ. ಇದರ ಕೇಂದ್ರ ಕಚೇರಿ ಅಂದರೆ ನೇಪಾಳದ ಕಠ್ಮಂಡುದಲ್ಲಿ ಇದೆ. ಭಾರತ ಕೂಡ ಈ ಒಂದು ಸಾರ್ಕ್ನ ಒಂದು ಸದಸ್ಯ ರಾಷ್ಟ್ರ. ಪ್ರಸ್ತುತ ಸಾರ್ಕ್ನಲ್ಲಿರುವ ಒಟ್ಟು ರಾಷ್ಟ್ರಗಳ ಸಂಖ್ಯೆ 8 ರಾಷ್ಟ್ರಗಳಿವೆ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಇವು ಹಿಂದೆ ಕೇಳಿದಂಥ ಪ್ರಮುಖ ಪ್ರಶ್ನೆಗಳ ವಿಡಿಯೋನ ವಿಶ್ಲೇಷಣೆ ಮಾಡಿದ್ವಿ ಸ್ನೇಹಿತರೆ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕು, ಒಂದು ಕಮೆಂಟು, ಒಂದು ಸಬ್ಸ್ಕ್ರೈಬ್ ಮಾಡಿ ಮುಖಾಂತರ ಪ್ರೋತ್ಸಾಹ ಮಾಡಿ. ಧನ್ಯವಾದಗಳು.